ಅಹಮದಾಬಾದ್ನಲ್ಲಿ ಭಾರತ ಮತ್ತು ನ್ಯೂಜಿಲೆಂಡ್ ತಂಡಗಳ ನಡುವಿನ ಟಿ20 ವರ್ಲ್ಡ್ ಕಪ್ನ ಫೈನಲ್ ಭಾರತ ನ್ಯೂಜಿಲೆಂಡ್ ಎದುರು 96 ರನ್ಗಳ ಅಂತರದಲ್ಲಿ ಗೆಲುವನ್ನು ಸಾಧಿಸುವುದರ ಮೂಲಕ ಇದೀಗ ಟೀಮ್ ಇಂಡಿಯಾ ಟಿ20 ವರ್ಲ್ಡ್ ಕಪ್ನಲ್ಲಿ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ. ಇನ್ನು ಭಾರತ ಎದುರು ನಡೆದಂತ ಫೈನಲ್ ಪಂದ್ಯದಲ್ಲಿ ನ್ಯೂಜಿಲೆಂಡ್ ಸೋಲನ್ನು ಕಂಡ ಬಳಿಕ ನ್ಯೂಜಿಲೆಂಡ್ ತಂಡದ ಹೆಡ್ ಕೋಚ್ ಆಗಿರುವಂತಹ ರಾಬ್ ವಾಲ್ಟರ್ ಹೇಳಿದ್ದೇನೆ ಎಂಬುದರ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ. ಈ ಸುದ್ದಿಯ ಡೀಟೇಲ್ಸ್ ಅನ್ನ ಕೊಡುವುದಕ್ಕಿಂತ ಮುಂಚೆ ನೀವು ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿದ್ದಲ್ಲಿ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ. ಹಾಗೆಯೇ ಟೀಮ್ ಇಂಡಿಯಾ ಟಿ20 ವರ್ಲ್ಡ್ ಕಪ್ ನಲ್ಲಿ ಸತತ 2ನೇ ಬಾರಿಗೆ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಕೂಡ ಅಹಮದಾಬಾದ್ ನಲ್ಲಿ ಭಾರತ ಮತ್ತು ನ್ಯೂಜಿಲೆಂಡ್ ತಂಡಗಳ ನಡುವಿನ ಟಿ20 ವರ್ಲ್ಡ್ ಕಪ್ ನ ಫೈನಲ್ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಇಳಿದಂತ ಭಾರತ ನಿಗದಿತ 20 ಓವರ್ಗಳಲ್ಲಿ 5 ವಿಕೆಟ್ ಅನ್ನು ಕಳೆದುಕೊಂಡು 255 ರನ್ಗಳನ್ನ ಹೊಡೆಯಿತು. ಟೀಮ್ ಇಂಡಿಯಾದ ಪರವಾಗಿ ಸಂಜು ಸ್ಯಾಮ್ಸನ್ ಫೈನಲ್ ಅಲ್ಲಿ 89 ರನ್ಗಳನ್ನ ಹೊಡೆದರೆ, ಅಭಿಷೇಕ್ ಶರ್ಮಾ 57 ರನ್ಗಳನ್ನ ಹೊಡೆದರು. ಇಶಾನ್ ಕಿಶನ್ 54 ರನ್ ಹೊಡೆದರೆ, ಕಡೆಯಲ್ಲಿ ಶಿವಮ್ ದುಬೆ ಸ್ಫೋಟಕ 26 ರನ್ ಹೊಡೆದರು. ಇನ್ನು ಗೆಲುವಿಗಾಗಿ 256 ರನ್ಗಳ ಗುರಿಯನ್ನು ಪಡೆದಂತ ನ್ಯೂಜಿಲೆಂಡ್ 159 ರನ್ಗಳಿಗೆ ಆಲ್ಔಟ್ ಆಯಿತು. ಟೀಮ್ ಇಂಡಿಯಾದ ಪರವಾಗಿ ಫೈನಲ್ ಅಲ್ಲಿ ಜಸ್ಪ್ರೀತ್ ಬುಮ್ರಾ 4 ವಿಕೆಟ್ ಅನ್ನು ಪಡೆದುಕೊಂಡರೆ, ಅಕ್ಷರ್ ಪಟೇಲ್ 3 ವಿಕೆಟ್ ಅನ್ನು ಪಡೆದು ಮಿಂಚಿದರು. ಇನ್ನು ಭಾರತ ಎದುರು ನಡೆದಂತಹ ಫೈನಲ್ ಪಂದ್ಯದಲ್ಲಿ ನ್ಯೂಜಿಲೆಂಡ್ ಒಂದು ಹೀನಾಯವಾದಂತಹ ಸೋಲನ್ನು ಕಂಡ ಬಳಿಕ ಮಾತನಾಡಿದಂತ ನ್ಯೂಜಿಲೆಂಡ್ ತಂಡದ ಹೆಡ್ ಕೋಚ್ ರಾಬ್ ವಾಲ್ಟರ್, ಫೈನಲ್ ಅಲ್ಲಿ ನಮ್ಮ ತಂಡ ತೋರಿದಂತಹ ಪ್ರದರ್ಶನದಿಂದಾಗಿ ನಾನು ತುಂಬಾನೇ ಬೇಸರವನ್ನಗೊಂಡಿದ್ದೇನೆ. ಫೈನಲ್ ಅಲ್ಲಿ ನಮ್ಮ ಬೌಲರ್ಸ್ಗಳು ತಮ್ಮ ಪ್ಲಾನ್ ಗಳನ್ನ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಲಿಲ್ಲ. ಟೀಮ್ ಇಂಡಿಯಾದ ಆರಂಭಿಕ ಬ್ಯಾಟ್ಸ್ಮನ್ ಗಳಾಗಿ ಕಣಕ್ಕಿಳಿದಂತ ಸಂಜು ಸ್ಯಾಮ್ಸನ್ ಮತ್ತು ಅಭಿಷೇಕ್ ಶರ್ಮಾ ಒಂದು ಅದ್ಭುತವಾದಂತಹ ಬ್ಯಾಟಿಂಗ್ ಪ್ರದರ್ಶನ ತೋರಿದರು. ಇವರಿಬ್ಬರು ಒಂದು ಸ್ಫೋಟಕವಾದಂತಹ ಬ್ಯಾಟಿಂಗ್ ಪ್ರದರ್ಶನವನ್ನು ಆರಂಭದಲ್ಲಿ ತೋರುವುದರ ಮೂಲಕ ನಮ್ಮ ಬೌಲರ್ಸ್ ಗಳನ್ನ ಕಂಗಾಲಾಗಿಸಿದರು. ಹೀಗಾಗಿ ನಮ್ಮ ಬೌಲರ್ಸ್ ಗಳು ತಮ್ಮ ಪ್ಲಾನ್ ಗಳನ್ನ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಲಿಲ್ಲ. ಇನ್ನು 3ನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಮಾಡಲು ಬಂದಂತಹ ಇಶಾನ್ ಕಿಶನ್ ಕೂಡ ಅದ್ಭುತವಾಗಿ ಆಡಿದರು. ಇನ್ನು ಕಡೆಯಲ್ಲಿ ಶಿವಮ್ ದುಬೆ ಸ್ಫೋಟಕವಾಗಿ ಆಡುವುದರ ಮೂಲಕ ತಂಡದ ಮೊತ್ತವನ್ನ 255 ರನ್ಗಳಿಗೆ ಕೊಂಡೊಯ್ದು ಬಿಟ್ಟರು. ಫೈನಲ್ ಅಲ್ಲಿ ಭಾರತ 200 ರನ್ ಹೊಡೆದಿದ್ದರೆ ಅದೇ ದೊಡ್ಡ ಸ್ಕೋರ್ ಆಗುತ್ತಿತ್ತು. ಆದರೆ ಭಾರತ ನಮ್ಮ ಎದುರು 255 ರನ್ಗಳನ್ನ ಕಲೆ ಹಾಕಿಬಿಟ್ಟಿತು. ಭಾರತ ಫೈನಲ್ ಅಲ್ಲಿ ಬ್ಯಾಟಿಂಗ್ ಮಾಡುತ್ತಿದ್ದನ್ನ ನೋಡಿದ್ದಾಗ ಎಲ್ಲಿ ಎಲಿಯನ್ಸ್ ಗಳು ನಮ್ಮ ಎದುರು ಬ್ಯಾಟಿಂಗ್ ಮಾಡುತ್ತಿದ್ದಾವೋ ಅಂತ ಅನಿಸಿದ್ದು ನನಗೆ ಸುಳ್ಳಲ್ಲ. ನಿಜವೂ ಕೂಡ ಬ್ಯಾಟಿಂಗ್ ನಲ್ಲಿ ಟೀಮ್ ಇಂಡಿಯಾ ಫೈನಲ್ ಅಲ್ಲಿ ಮಿಂಚಿ ಬಿಟ್ಟಿತು. ನಿಜವೂ ಕೂಡ 256 ರನ್ಗಳನ್ನ ಫೈನಲ್ ಅಲ್ಲಿ ಚೇಸ್ ಮಾಡುವುದು ಅಸಾಧ್ಯವಾದಂತ ಮಾತು. ನಾನು ಎಣಿಸಿದಂತೆ ಆಯಿತು. ನಾವು ಫೈನಲ್ ಅಲ್ಲಿ 159 ರನ್ಗಳಿಗೆ ಆಲ್ಔಟ್ ಆದೆವು. ಜಸ್ಪ್ರೀತ್ ಬುಮ್ರಾ, ಅಕ್ಷರ್ ಪಟೇಲ್ ಫೈನಲ್ ಅಲ್ಲಿ ಒಂದು ಅದ್ಭುತವಾದಂತಹ ದಾಳಿಯನ್ನು ನಡೆಸುವುದರ ಮೂಲಕ ಮಿಂಚಿದರು. ಸೆಮಿಫೈನಲ್ ಅಲ್ಲಿ ನಾವು ಒಂದು ಅದ್ಭುತವಾದಂತಹ ಪ್ರದರ್ಶನ ತೋರುವುದರ ಮೂಲಕ ಫೈನಲ್ ಗೆ ಎಂಟ್ರಿ ಕೊಟ್ಟಿದ್ದೆವು. ಆದರೆ ಫೈನಲ್ ಅಲ್ಲಿ ಟೀಮ್ ಇಂಡಿಯಾದ ಒಂದು ಭರ್ಜರಿ ಪ್ರದರ್ಶನದ ಮುಂದೆ ನಾವು ಮಂಕಾದೆವು. ಇದು ನಿಜಕ್ಕೂ ಕೂಡ ಬೇಸರವಾದಂತಹ ಸಂಗತಿ. ಸೋತಿದ್ದು ಬೇಜಾರಿಲ್ಲ, ಆದರೆ ಸೋತ ರೀತಿ ತುಂಬಾನೇ ಬೇಸರವನ್ನ ತರಿಸುತ್ತಿದೆ ಎಂಬ ಮಾತನ್ನ ನ್ಯೂಜಿಲೆಂಡ್ ತಂಡದ ಹೆಡ್ ಕೋಚ್ ಆಗಿರುವಂತಹ ರಾಬ್ ವಾಲ್ಟರ್ ಹೇಳಿದ್ದಾರೆ.